ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ಅದು ನಂದು ಇದು ನ್ಯಾನೋ ಸರ್. ನಾನು ಟಾಟೋ ನ್ಯಾನೋನಾ? ಹೌದು ಸರ್, ನ್ಯಾನೋ ಸರ್. ಯಾವ್ದು ನ್ಯಾನೋದಲ್ಲಿ? ನ್ಯಾನೋದು ಅದು ಗೊತ್ತಿಲ್ಲ ಸರ್ ನನಗೆ. ನಾನು ಈಗ ತಗೊಂಡಿದ್ದೀನಿ, ನನಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಸರ್. ಅದೇ ಕಳಿಸಿದ್ದೀನಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲಿ. ಓಕೆ, ಯಾವ್ದು ಮಾಡಲಿ ಸರ್ 2011 ಸರ್. ಓನರ್ ಎಷ್ಟಾಗಿದ್ದಾರೆ? ಸರ್ 3 ಓನರು ಸರ್. ಓಕೆ, ಕಿಲೋಮೀಟರ್ ಎಷ್ಟು ಓಡಿದೆ? ಸರ್ 54 ಕಿಲೋಮೀಟರ್, 54,000 ಓಡಿದೆ. ಓಕೆ, ಈಗ ನಿಮ್ಮ ಹೆಸರಿಗೆ ಆಗಿದೆ ಆಲ್ರೆಡಿ ಗಾಡಿ? ಇಲ್ಲ ಸರ್, ಈಗ ತಗೊಂಡೆ ಸರ್. ನನಗೆ ಗೊತ್ತಾಗಲಿಲ್ಲ, ತಗೊಂಡ್ಬಿಟ್ಟೆ. ಹ್ಞೂ. ಅದು ನಾನು ಸ್ವಲ್ಪ ಹ್ಯಾಂಡಿಕ್ಯಾಪ್ಟು, ಅದ್ರಲ್ಲಿ ನಾನು ಆಟೋಮೆಟಿಕ್ ಬಂದ್ಬಿಟ್ಟು ಅದು ಗೇರ್ ಇಲ್ಲ ಅಂದ್ಬಿಟ್ಟು ಕೊಟ್ಟರು. ನನಗೆ ಗೊತ್ತಾಗಲಿಲ್ಲ ಸರ್, ನನಗೆ ಸ್ವಲ್ಪ ಸ್ಟ್ರೋಕ್ ಆಗಿಬಿಟ್ಟಿದೆ. ಹ್ಞೂ ಹ್ಞೂ ಅದಕ್ಕೆ ಏನಾಯಿತು, ಅದು ಗೊತ್ತಾಗಲಿಲ್ಲ, ಗೇರ್ ಇರೋ ಗಾಡಿ. ಅದಕ್ಕೆ ನನಗೆ ಯೂಸ್ ಆಯ್ತಲ್ಲ ಸರ್. ಗಾಡಿ ತುಂಬ ಚೆನ್ನಾಗಿದೆ, ಹ್ಞೂ ಹ್ಞೂ ತುಂಬ ಚೆನ್ನಾಗಿದೆ. ಈಗ ನನ್ನ ಸಸ್ಪೆನ್ಷನ್ನು ಮತ್ತು ಗೇರ್ ಬಾಕ್ಸು, ಹ್ಞೂ ಕ್ಲಚ್ ಪ್ಲೇಟು ಎಲ್ಲ ಹಾಕ್ಸಿದ್ದೀನಿ. 30,000 ಖರ್ಚು ಮಾಡಿದ್ದೀನಿ ಸರ್ ಈಗ. ಹ್ಞೂ. ತುಂಬ ಚೆನ್ನಾಗಿದೆ ಸರ್ ಗಾಡಿ ಎಲ್ಲ. ಓಕೆ, ಪ್ಯೂರ್ ಪೆಟ್ರೋಲಾ? ಹಾಂ, ಪ್ಯೂರ್ ಪೆಟ್ರೋಲ್ ಸರ್, ಪ್ಯೂರ್ ಓಕೆ. ಪೆಟ್ರೋಲ್. ಟೈರು ಸರ್ ಹಿಂದೆ ಮುಂದೆ? 4 ಹೊಸದು ಹಾಕ್ಸಿದ್ದೀನಿ ಸರ್, ಫುಲ್ ಹೊಸದು. ಬಿಲ್ ಎಲ್ಲ ಇದೆ ಸರ್ 4ದು. ಓಕೆ, ಹಿಂದೆ ಡಿಕ್ಕಿ ಏನಾದರೂ ಬರುತ್ತೆ ಇದಕ್ಕೆ? ಸರ್ ಡಿಕ್ಕಿ ಇಲ್ಲ ಸರ್, ಡಿಕ್ಕಿ ಇಲ್ಲ. ಹ್ಞೂ ಹ್ಞೂ ಹ್ಞೂ. ಓಕೆ, ಎ ಸಿ ಎಲ್ಲ ವರ್ಕಿಂಗ್ ಐತಾ? ಹಾಂ ಇದೆ ಸರ್, ವರ್ಕಿಂಗ್ ಇದೆ ಸರ್. ಓಕೆ ಓಕೆ ಓಕೆ. ಇದು ಇನ್ಸೂರೆನ್ಸು ಎಫ್ ಸಿ ಎಲ್ಲ ಮಟ್ಟಿದ್ದಾವೆ? ಈ ಎಫ್ ಸಿ ಇನ್ನು ಮುಂದಿನ ವರ್ಷ 7ನೇ ತಿಂಗಳು ಗಂಟಿದೆ ಸರ್. ಮುಂದೆ ವರ್ಷ ಬರೋದು ಈಗ ಸರ್. ಅದೇ ಹ್ಞೂ ಹ್ಞೂ ಹ್ಞೂ. ಮುಂದೆ ವರ್ಷಕ್ಕೆ 7ನೇ ತಿಂಗಳು ಬರ್ತದೆ ಸರ್, 26ಕ್ಕೆ ಎಫ್ ಸಿ ಬರೋದು. ಇನ್ಸೂರೆನ್ಸು? ಇನ್ಸೂರೆನ್ಸ್ ಇದೆ ಸರ್. ಓಕೆ. ಈ ಗಾಡಿ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಕಂಡೀಷನ್? ಹಾಂ, ರನ್ನಿಂಗ್ ಕಂಡೀಷನ್ ಇದೆ, ತುಂಬ ಚೆನ್ನಾಗಿದೆ ಸರ್. ಗಾಡಿ ಮಾತ್ರ ಫೈನ್ ಆಗಿದೆ. 22 ಕಿಲೋಮೀಟರ್ ಬರ್ತದೆ ಸರ್ ಅದು. 27 ಮೈಲೇಜ್ ಬರುತ್ತೆ? ಹಾಂ, ಬರ್ತದೆ ಸರ್. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ತಗೊಂಡು ಸರ್, ಹಾಕೊಂಡು. ಹ್ಞೂ ಹ್ಞೂ ಹ್ಞೂ. ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹಾಂ, ಎಲ್ಲ ಒರಿಜಿನಲ್ ಪೇಂಟ್ ಸರ್. ಅದು ಒಂದು ಡೋರ್ ಮಾತ್ರ ಸ್ವಲ್ಪ ಒಂಚೂರು ಡೆಂಟ್ ಆಗಿಬಿಟ್ಟಿದೆ. ಹ್ಞೂ. ಅದು ಯಾರೋ ನಿಲ್ಸಿದೆ, ಸ್ವಲ್ಪ ಏನೋ ಟಚ್ ಆಗಿ ಸ್ವಲ್ಪ ಒಂದು ಡೆಂಟ್ ಒಂದು ಮಾತ್ರ ಸರ್, ರೈಟ್ ಸೈಡ್ದು ಹಿಂದ್ ಡೋರು. ಓಕೆ. ಈಗ ಮೊನ್ನೆ ಆಗಿರೋದು ಸರ್ ಅಷ್ಟೇ. ಓಕೆ, ಸೀಟ್ ಎಲ್ಲ ಚೆನ್ನಾಗಿದಾವ? ಹಾಂ, ಫುಲ್ ಎಲ್ಲ ಒಳಗೆ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓಕೆ, ಗಾಡಿ ಎಲ್ಲಿದೆ ಸರ್ ಇದು? ಸರ್ ಶ್ರೀರಂಗಪಟ್ಟಣ, ಅಲ್ಲಿಂದ ಒಂದು 7 ಕಿಲೋಮೀಟರ್ ಆಗ್ತದೆ ಸರ್. ಚಿನ್ನೇನಹಳ್ಳಿ ಅಂತ ಹಳ್ಳಿ ಸರ್ ಇದು. ಓಕೆ, ಶ್ರೀರಂಗಪಟ್ಟಣದಿಂದ 7 ಕಿಲೋಮೀಟರ್ ಹಳ್ಳಿ ಸರ್. ಅಲ್ಲ ಅವ್ರು ಏನಾರು ಬಂದು ಇಲ್ಲಿ ಬನ್ನಿ ಅಂದ್ರೆ ಅಲ್ಲಿಗೆ ತರಿಸ್ಕೊ ತಗೊಂಡು ಬರ್ತೀನಿ ಸರ್ ಶ್ರೀರಂಗಪಟ್ಟಣಕ್ಕೆ. ಓಕೆ ಓಕೆ. ಈಗ ಗಾಡಿ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಕೊಟ್ಟಿದ್ದಾರಾ? ಹ್ಞೂ, ಕೊಟ್ಟಿದ್ದಾರೆ ಸರ್. ಅಲ್ಲೇ ಕಳಿಸ್ತೀನಿ ಸರ್. ಒರಿಜಿನಲ್ ಮನೇಲಿದೆ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ನೀವು ಎಷ್ಟಕ್ಕೆ ತಂದಿದ್ರಿ? ಸರ್ 1,02,000 ರೂಪಾಯಿ ತಗೊಂಡಿದ್ದೆ ಸರ್ ನಾನು. 1,02,000? 2,000 ತಗೊಂಡಿದ್ದೆ ಸರ್ ನಾನು. ಹ್ಞೂ. ಅದರಲ್ಲಿ ಅದು 30,000 ಖರ್ಚು ಮಾಡಿದ್ದೀನಿ ಸರ್ ನಾನು. ಹ್ಞೂ. ನನಗೇನು ಗೊತ್ತಾಗಲಿಲ್ಲ, ಅದು ನಮ್ಗೆ ಹೊಸ್ತಾಗ್ತದೆ, ನಂಗೆ ಹುಷಾರಿರಲಿಲ್ಲ, ಅದಕ್ಕೆ ತಗೊಂಡಿದ್ದು. ಓಕೆ. ಹ್ಞೂ. ಇವಾಗ ನೀವು ರೇಟ್ ಹೇಳ್ತಿರೋದು? ಸರ್ ನನಗೆ ಒಂದು 5-10 ಬಂದರೆ ಕೊಟ್ಬಿಡ್ತೀನಿ ಸರ್. ನನಗೆ ಸ್ವಲ್ಪ ಇದಿರೋ ಗಾಡಿ ಬೇಕು ಸರ್. ಅದು ಕ್ಲಚ್ ಇದಿಲ್ಲದೆ ಇರೋದು, ಆಟೋಮೆಟಿಕ್ ಬೇಕಂತ ನೀವು ಹೇಳ್ತಿದ್ರ? ಹೌದು ಸರ್, ಹೌದು. ಸರಿ ಸರಿ. ಈಗ 1:10 ಬಂದರೆ ಬಿಡ್ತೀರಾ? ಹ್ಞೂ ಸರ್, ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಆಗಿರಲ್ಲ? ಹ್ಞೂ ಇದೆ ಸರ್, 1215 ಸರ್.